ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಕೃತಿಕಾರರ ಮತ್ತು ಕವಿಗಳ ಪರಿಚಯನ ಸ್ಟಾರ್ಟ್ ಮಾಡಿದ್ವಿ. ಇದು 12ನೇ ತರಗತಿ ಆಗಿರುತ್ತೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಲ್ಲಿ ಏನು ಒಂದು ಚೇಂಜಸ್ ಅಂತ ಅಂದರೆ, ಪ್ರತಿದಿನ ನಾನು ಇಬ್ಬರಿಬ್ಬರು ಕವಿ ಮತ್ತು ಕೃತಿಕಾರರ ಪರಿಚಯನ ಮಾಡ್ತಿದ್ದೆ. ಬಟ್ ಇವತ್ತು ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಇವತ್ತಿನ ಒಂದು ತರಗತಿಯಲ್ಲಿ 5 ಕೃತಿಕಾರರ ಪರಿಚಯನ ಮಾಡಿಕೊಡ್ತೀನಿ. ಯಾಕಂದರೆ ಇಬ್ಬಿಬ್ಬರು ಮಾಡೋದ್ರಿಂದ ಸ್ನೇಹಿತರೆ ತರಗತಿಗಳು ತುಂಬಾ ಡಿಲೇ ಆಗ್ತಿದೆ. ಸೊ ಹಾಗಾಗಿ ನಾನು 5 ಕೃತಿಕಾರರ ಪರಿಚಯನ ಮಾಡಿಕೊಡ್ತೀನಿ. ಆ 5 ಕೃತಿಕಾರರ ಪರಿಚಯದ ಬಗ್ಗೆ ನೆಕ್ಸ್ಟ್ MCQ ಇರುತ್ತೆ. 100% ಡೌಟ್ ಬೇಡ. ಯಾಕಂದರೆ MCQ ಜಾಸ್ತಿ ಜನ ಕೇಳ್ತಿದ್ದಾರೆ ಕಮೆಂಟಲ್ಲಿ, MCQ ಮಾಡಿ, ಥಿಯರಿ ಆದಮೇಲೆ MCQ. ಈ ಹಿಂದೆ ಅದೇ ಥರ ಮಾಡಿದ್ದೆ, ಆ ಕ್ಲಾಸಸ್ಸು ತುಂಬ ಚೆನ್ನಾಗಿ ಬಂದಿದ್ವು. ಸೊ ಹಾಗಾಗಿ ಎಲ್ಲರೂ ಕೇಳ್ತಿದ್ದೀರಾ MCQ ಬೇಕು ಅಂತ. ಓಕೆ, ಸೊ ಫಸ್ಟ್ ವಿಡಿಯೋಲ್ಲಿ ನೀವು 5 ಕೃತಿಕಾರರ ಪರಿಚಯನ ನೋಡಿ, ಅದಾದಮೇಲೆ ನೆಕ್ಸ್ಟೇ ನಿಮಗೆ ಅದ್ರ ಬಗ್ಗೆ MCQs ಬರುತ್ತೆ. ಆ 5 ಕೃತಿಕಾರರ ಬಗ್ಗೆ MCQs ಬರುತ್ತೆ. ಓಕೆನಾ? ಸೊ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. 5 ಯಾಕೆ ನಾನು ಕೃತಿಕಾರನ ಪರಿಚಯನ ಆರಿಸ್ಕೊಂಡೆ ಅಂತಂದರೆ, ಎಕ್ಸಾಮ್ ನೋಟಿಫಿಕೇಷನ್ ಆಗೋ ಎಲ್ಲ ಲಕ್ಷಣಗಳು ತುಂಬ ಫಾಸ್ಟಾಗಿ ಆಗ್ತಿದೆ. ಸೊ 118 ಕೃತಿಕಾರ ಪರಿಚಯ ಇದ್ದಾರೆ ಸ್ನೇಹಿತರೆ, ನಾನು ಕಲೆಕ್ಟ್ ಮಾಡಿಕೊಂಡಿರೋ ಪ್ರಕಾರ. ಸೊ 118 ಪೇಜ್ ಇದೆ. ಆ 118ಅಲ್ಲಿ ಇಬ್ಬರಿಬ್ಬರು ಇದ್ದಾರೆ ಅಂತಂದರೆ ನಿಮ್ಗೆ ಎಷ್ಟಾಗುತ್ತೆ? ನಿಯರ್ 250 ಕೃತಿಕಾರರಾಗ್ತಾರೆ. ಹಾಗಾಗಿ ನಾನು ಎರಡೆರಡೇ ಮಾಡ್ತಾ ಹೋದರೆ ತುಂಬಾ ಒಂದು ಏನಾಗುತ್ತೆ ಅಂದರೆ ಲೇಟ್ ಆಗ್ತಿದೆ. ಹಾಗಾಗಿ ಸೊ ನಾನು ಒಂದು ತರಗತಿಯಲ್ಲಿ 5 ಕೃತಿಕಾರರ ಪರಿಚಯನ ಮಾಡಿಕೊಡ್ತೀನಿ. ಅದಾದಮೇಲೆ ಅದ್ರಿಗೆ ಸಂಬಂಧಪಟ್ಟಂಥ MCQs ಇರುತ್ತೆ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ಒಂದು ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ತರಗತಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಹಿಂದೆ ನಾವು ಶ್ರೀ ಪಂಜೆ ಮಂಗೇಶ್ವರ ರಾವ್ ಅವ್ರ ಪ್ರಕಾರ ನೋಡಿದ್ದೀವಿ. ಸೊ ಮತ್ತೆ ಇದು ಬಂದಿದೆ ಅಂದರೆ ನಮಗೇನೆ ರಿವಿಷನ್ ಆಗುತ್ತೆ, ಪರವಾಗಿಲ್ಲ, ರಿಪೀಟ್ ಮಾಡೋಣ. ಬನ್ನಿ, ಪಂಜೆ ಮಂಗೇಶ್ವರಾಯ ಅವರಲ್ಲಿ ಯಾವುದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂದರೆ, ಒಂದು ಅವರ ಕಾವ್ಯನಾಮ. ಅವರ ಕಾವ್ಯನಾಮ ಅಂದರೆ ಯಾವುದು ಸ್ನೇಹಿತರೆ? ಸೊ ಕವಿ ಶಿಷ್ಯ ಅಲ್ವಾ? ಸೊ ಕವಿ ಶಿಷ್ಯ ಅಂತಕ್ಕಂಥದ್ದು ಅವ್ರ ಕಾವ್ಯನಾಮ ಆಗಿದೆ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಪ್ರಸಿದ್ಧ ಶ್ರೀ ಪಂಜೆ ಮಂಗೇಶ್ವರರಾವ್ ಅವರು ಕ್ರಿಸ್ತಶಕ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸ್ತಾರೆ. ಹಾಗಾಗಿ ಡಿಸ್ಟಿಕ್ ಕೇಳ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಇವರು ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧ ಆಗಿದ್ದಾರೆ. ಇದು ಕೂಡ ಕೇಳ್ಬೋದು. ಮಕ್ಕಳ ಕವಿತೆಗಳ ಕಣ್ಮಣಿ ಯಾರು ಅಂತ ನಿಮಗೆ ಪ್ರಶ್ನೆ ಆಗ್ಬಹುದು ಅಲ್ಲ ಸ್ನೇಹಿತರೆ? ತುಂಬ ಸಲ ಈ ಪ್ರಶ್ನೆನ ಕೇಳಿದ್ದಾರೆ. ಓಕೆನಾ? ಮಕ್ಕಳ ಒಂದು ಕಣ್ಮಣಿ ಯಾರು, ಕವಿತೆಗಳ ಕಣ್ಮಣಿ ಅಥವಾ ಅಂತ ಕೇಳಿದ್ದಾರೆ. ಓಕೆ, ಅದಾದಮೇಲೆ ನೋಡಿ, ಇವರು ಹುತ್ತರಿ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವ, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸ್ತಾರೆ. ಇವರ ಪ್ರತಿಯೊಂದು ಕೃತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಪ್ರತಿಯೊಂದು ಕವಿತೆ ಏನು ಕೃತಿಕಾರ ಬರಲಿ ಅಥವಾ ಕವಿಗಳು ಬರಲಿ ಆವಾಗ ನಿಮ್ಗೆ ಹೇಳ್ಕೊಡ್ತೀನಿ ಯಾವುದು ಇಂಪಾರ್ಟೆಂಟ್ ಅಂತ. ಸೊ ನೋಡಿ, ಇಲ್ಲಿ ಪಂಜೆ ಮಂಗೇಶ್ವರಾಯರವ್ರ ಕುರಿತು ಅವರ ಕಾವ್ಯನಾಮ ಆಗಿರ್ಬೋದು, ಅವರು ಯಾವ ಡಿಸ್ಟಿಕ್ಕಲ್ಲಿ ಜನಿಸಿದ್ದಾರೆ ಆಗಿರ್ಬೋದು, ಅವರ ಕೃತಿಗಳಾಗಿರ್ಬೋದು, ಅವರಿಗೆ ಸೇರಿದ ಪ್ರಶಸ್ತಿ ಆಗಿರ್ಬೋದು, ಯಾರೆಲ್ಲ ಇಂಪಾರ್ಟೆಂಟ್ ಕವಿಗಳಿರ್ತಾರೆ ಅವ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಇರಬೇಕಾಗುತ್ತೆ. ಸೊ ಇನ್ನೊಂದು ಸಲ ನಾನು ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಇವರ ಕೃತಿಗಳು ಹುತ್ತರಿ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವ, ಮಾತಾಡೋ ರಾಮಪ್ಪ. ಇಷ್ಟು ಕೃತಿಗಳು ಸ್ನೇಹಿತರೆ. ಇದನ್ನು ನೀವು ಬೇಕಾದರೆ ಟ್ರಿಕ್ ಮಾಡಿ ನೆನ್ಪಿಟ್ಕೋಬೇಕು. ಅದು ಯಾವ ರೀತಿ ಅಂತಂದರೆ, ಚೆನ್ನಯ್ಯ ಮತ್ತು ರಾಮಪ್ಪ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು ಅಂತ. ಕೋಟಿ ಚೆನ್ನಯ್ಯ ಮತ್ತು ಮಾತಾಡೋ ರಾಮಪ್ಪ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಇವರಿಬ್ಬರು ಸೇರಿ ಏನು ಮಾಡ್ತಾರೆ, ಹೊಲಕ್ಕೆ ಹೋಗ್ತಾರೆ. ಎಂಥ ಸಮಯದಲ್ಲಿ ಅಂದರೆ ಗುಡುಗ್ತಾ ಇರುತ್ತೆ, ಮಿಂಚೆಲ್ಲ ಬರುತ್ತಿರುತ್ತೆ. ಆ ಸಮಯದಲ್ಲಿ ಹೊಲಕ್ಕೆ ಹೋಗ್ತಾರೆ. ಅಲ್ಲಿ ಹುತ್ತದಲ್ಲಿ ನಾಗರ ಹಾವನ್ನು ನೋಡ್ತಾರೆ. ಓಕೆನಾ? ಸೊ ಹುತ್ತದಲ್ಲಿ ನಾಗರ ಹಾವನ್ನು ನೋಡ್ತಾರೆ. ಆವಾಗ ಅವರಿಗೆ ತುಂಬ ಹೆದರಿಕೆಯಾಗಿ ಗುಮ್ಮಟ ದೇವನನ್ನು ನೆನೆಸ್ಕೋತಾರೆ. ಓಕೆನಾ? ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಈ ರೀತಿ ನೀವು ಏನು ಮಾಡಬೇಕು, ಟ್ರಿಕ್ಗಳನ್ನು ಮಾಡಿಕೊಂಡು ನೆನ್ಪಿಟ್ಕೊಳ್ಳೇಬೇಕು. ಆವಾಗ ಮಾತ್ರ ಎಕ್ಸಾಮಲ್ಲಿ ನೀವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಸೊ ನೋಡಿ, ವಿಡಿಯೋ ನೋಡ್ತಾ ಹೈಪ್ ಅಂತ ಒಂದು ಬಟನ್ ಇದೆ ಸ್ನೇಹಿತರೆ. ಆ ಹೈಪ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಿ ಬರುತ್ತೆ? ಲೈಕ್ ಬಟನ್ಸ್ ಇರುತ್ತಲ್ವಾ, ಆ ಲೈಕ್ ಬಟನ್ಸ್ ಮುಂದೆನೇ ಹೈಪ್ ಅಂತ ಇರುತ್ತೆ. ಅಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೀಡಿದರೆ ಅದೇ ನನಗೆ ನೀವು ಕೊಡ್ತಕ್ಕಂತಹ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೈಪ್ ಮಾಡಿ, ಆದಷ್ಟು ಹೈಪ್ ಮಾಡಿ ಪಾಯಿಂಟ್ಸ್ಗಳನ್ನು ನೀಡಿ. ನೋಡಿ, ಇವರಿಗೆ ಒಂದು ಸಿಕ್ಕಂತಹ ಕೃತಿಗಳು
ಒಂದು ಪ್ರಶಸ್ತಿಗಳು ಯಾವುದು ಅಂತ ಅಂದರೆ 1924ರಲ್ಲಿ ಇವರು ವೆರಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟು. 1924ರ 20ನೇ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರು ಆಗಿದ್ದರು ಅಂತ. ಓಕೆನಾ, ಇಲ್ಲಿ ಯಾವುದೂ ಅವರ ಒಂದು ಪ್ರಶಸ್ತಿ ಕೊಟ್ಟಿಲ್ಲ, ಬಟ್ ಈ ಹಿಂದೆ ಪಂಜೆ ಮಂಗೇಶ್ ರಾಯ್ ಅವರ ಕುರಿತು ಪ್ರಶಸ್ತಿಗಳನ್ನು ಹೇಳಿದ್ದೀನಿ. 2 ಸಲ ಇದು ರಿಪೀಟ್ ಆಗಿದೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ನಾವು ಇವತ್ತು ಡಾಕ್ಟರ್ HS ಸತ್ಯನಾರಾಯಣ ಅಂತ ನೋಡಿ, ಇವರು ಅಷ್ಟು ಫೇಮಸ್ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು, ಇವರಲ್ಲಿ 1-2 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅವರೇ ಒಂದು ಡಾರ್ಕ್ ಮಾಡಿದ್ದಾರೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಆದರೂ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇನಿದೆ ಅಂತ. ಡಾಕ್ಟರ್ HS ಸತ್ಯನಾರಾಯಣ ಇವರು ಸಾಹಿತ್ಯ ವಿಮರ್ಶೆಯಲ್ಲಿ ಕೃಷಿ ಮಾಡುತ್ತಿರುವ ಲೇಖಕ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಆಗ್ಬೋದು, ಯಾರು ಒಂದು ಸಾಹಿತ್ಯ ವಿಮರ್ಶೆಯಲ್ಲಿ ಕೃಷಿ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಆಗ್ಬೋದು. ಡಾಕ್ಟರ್ HS ಸತ್ಯನಾರಾಯಣ ಇವರು ನೋಡಿ ಶ್ರೀನಿವಾಸ ಮತ್ತು ಇಂದಿರಮ್ಮನವರ ಪುತ್ರ ಆಗಿರ್ತಾರೆ. BA ಪದವಿಯನ್ನು ಐಚ್ಛಿಕ ಕನ್ನಡದಲ್ಲಿ ಮೈಸೂರು ವಿವಿಗೆ ನೋಡಿ ಮೊದಲಿಗ ಅಂದರೆ ಫಸ್ಟ್ ರ್ಯಾಂಕ್ ತೊಗೊಂಡಿರ್ತಾರೆ ಸ್ನೇಹಿತರೆ. ಇದಾದಮೇಲೆ ಪೋತಿನಂಶ್ರೀ ಸ್ಮಾರಕ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ. ಹಲವು ನಗದು ಪುರಸ್ಕಾರಗಳು ಇವರು ಸಿಕ್ಕಿದೆ. ಕನ್ನಡದ MA ಪದವಿಯನ್ನು 3ನೇ ರ್ಯಾಂಕಿಂಗ್ನೊಂದಿಗೆ ಪಡ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ನೋಡಿದ್ರಾ. ಸೊ ಅದಾದಮೇಲೆ ನೋಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಅಂತಕ್ಕಂಥದ್ದೇ ಇವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ಓಕೆನಾ, ಸೊ ಇಷ್ಟನ್ನು ಕೊಡ್ಬೋದು ಡೈರೆಕ್ಟ್ ಕ್ವಶನಲ್ಲಿ. ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳ ಅಧ್ಯಯನಕ್ಕಾಗಿ ಯಾರಿಗೆ ಡಾಕ್ಟರೇಟ್ ನೀಡಲಾಗಿದೆ ಅಂತ ಕೇಳ್ಬೋದು. ಓಕೆ, ಸೊ ಗಮನ ಸೆಳೆದಿದ್ದಾರೆ ನೋಡಿ. ಇವರು ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೀತಾರೆ. ಹಾಗಾಗಿ ಇವರು ತುಂಬ ಗಮನವನ್ನು ಸೆಳೆದಂತಿದ್ದಾರೆ. ಅದಾದಮೇಲೆ ನೋಡಿ ಪ್ರಸ್ತುತ ಬೆಂಗಳೂರಿನ ಬಸವನಗುಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಶ್ರೇಣಿಯ ಒಂದು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಇವರಲ್ಲಿರ್ತಕ್ಕಂತಹ 2 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಪೂರ್ಣಚಂದ್ರ ತೇಜಸ್ವಿಯವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಅಂತಕ್ಕಂತಹ ಒಂದು ಪ್ರಬಂಧವನ್ನು ಮಂಡಿಸಿ ಇವರು ಡಾಕ್ಟರೇಟ್ನ ಪಡ್ಕೊಂಡಿದ್ದಾರೆ. ಇವರೊಬ್ಬ ಸಾಹಿತ್ಯ ವಿಮರ್ಶೆಯ ಆಗಿದ್ದಾರೆ ಅನ್ನೋದು ನೆನಪಿರಬೇಕಾಗತ್ತೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಡಾಕ್ಟರ್ ಬಸವರಾಜ ಹದ್ಲಿಯವರು, ಇವರು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ಕೋತೀನಿ. ಸೊ ಈ ರೀತಿ ನೋಡಿ, ನೀವು ತುಂಬ 100%ಅಲ್ಲಿ ನೀವು 100% ಫುಲ್ಲು ವರ್ಕ್ ಮಾಡಬೇಕಂತಲ್ಲ, ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು. 20% ಮಾಡಿದ್ರೂ ಕೂಡ ನೀವು ಕ್ಲಿಕ್ ಆಗ್ತೀರಾ. ಓಕೆನಾ, ಸೊ ಇವ್ರ ಬಗ್ಗೆ ನೋಡೋಣ. ಡಾಕ್ಟರ್ ಬಸವರಾಜ ಹದ್ಲಿಯವರು 10/6/1955 ಬಾಗಲಕೋಟೆ ಜಿಲ್ಲೆಯ ಬೇವನೂರಿನಲ್ಲಿ ಜನಿಸ್ತಾರೆ. ತಂದೆ ಚೆನ್ನಪ್ಪ, ತಾಯಿ ಚೆನ್ನವ್ವ. 1997ರಲ್ಲಿ ಮುಳುಗುಂದಾದ ಬಾಲಲೀಲಾ ನೋಡಿ ಒಂದು ನಿಮಿಷ ರೀ, ಬಾಲಲೀಲಾ ಮಹಂತ ಶಿವಯೋಗಿಗಳ ಕುರಿತು ಮಹಾಪ್ರಬಂಧದಕ್ಕೆ ಇವರಿಗೆ ಒಂದು ಡಾಕ್ಟರೇಟ್ ಸಿಕ್ಕಿದೆ ನೋಡಿ. ಶ್ರೀ ತಮ್ಮಪ್ಪ ಚಿಕ್ಕೋಡಿ ಕಲಾ ವಿಶ್ವವಿದ್ಯಾಲಯದಲ್ಲಿ ಕಳೆದ 25 ವರ್ಷದಿಂದ ಇವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಬೇವೂರಿನ ಅಪರೂಪದವರು, ಅಕ್ಕನ ಬಳಗ ಅಂತಕ್ಕಂಥದ್ದು ಇವರ ಕೃತಿಗಳು. ಪ್ರಸ್ತುತ ಪಾಠವನ್ನು ವೀರಸೇನಾನಿ ಜನರಲ್ GG ಬೇವೂರು ಅಂತಕ್ಕಂತಹ ಒಂದು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಓಕೆ, ಸೊ ಇವರು ಅಷ್ಟು ಇಂಪಾರ್ಟೆಂಟ್ ಅಂತ ನನಗೇನು ಅನಿಸೋದಿಲ್ಲ. ಬನ್ನಿ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಇವರು 4ನೇ ಕೃತಿಕಾರರಾಗಿದ್ದಾರೆ. ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅಂತ ಕೊಟ್ಟಿದ್ದಾರೆ ನೋಡಿ. ಡಾಕ್ಟರ್ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಇವರು 1940 ಮಾರ್ಚ್ 12ರಂದು ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಹುಚ್ಚಯ್ಯ, ತಾಯಿ ಅನ್ನಪೂರ್ಣ. 1963ರಲ್ಲಿ ನೋಡಿ 63ರಲ್ಲಿ ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೀತಾರೆ. ಇಲ್ಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಕವನ, ಕತೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ, ಸಂಪಾದನೆ, ವ್ಯಕ್ತಿ ಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನು ರಚಿಸಿದ್ದಾರೆ ಸ್ನೇಹಿತರೆ ಇವರು. ಓಕೆನಾ, ಸೊ ಇದಾದಮೇಲೆ ಇವುಗಳಲ್ಲಿ ಸೋಮಸಾಕ್ಷರತಾ ನೋಡಿ, ಸೋಮಸಾಕ್ಷರತಾ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರುಕೋಲು, ಹೋಳಿ ಮುಂತಾದ ಕೃತಿಗಳು ಸೇರಿವೆ. ಮಹಾತಪಸ್ವಿ, ಹೋಳಿ ಇವೆರಡೂ ಏನಾಗಿದ್ದಾವೆ ಅಂದರೆ ಚಲನಚಿತ್ರಗಳಾಗಿವೆ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ, ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಇವೆರಡು. ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ಸ್ನೇಹಿತರೆ. ಸೊ ಈ ಒಂದು ಪಾಠವನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಅಂತಕ್ಕಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಬನ್ನಿ 5ನೇ ಕೃತಿಕಾರರ ಇವತ್ತಿನ ಒಂದು ತರಗತಿಯಲ್ಲಿ. ಓಕೆನಾ,
ಬಿ ವಿ ಬಿ ವಿ ಕಾರಂತ್ ಅವರು ಸಾರಿ ಓಕೆ, ಮೈಂಡ್ ಒಂದು ಸ್ವಲ್ಪ ಬೇರೆ ಕಡೆ ಇತ್ತು. ಬಿ ವಿ ಕಾರಂತ್ ಅವರು ಇದ್ದಾರಲ್ವಾ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವ್ರ ಬಗ್ಗೆ ಬೇಕಾದರೆ ನೀವೇನು ಮಾಡಬೇಕು, ಸಂಪೂರ್ಣವಾಗಿ ನೋಡಿಕೊಳ್ಳೇಬೇಕು. ಸ್ಟಾರ್ ಇವರಿಗೆ. ಬಾಬಾ ಕೋಡಿ ವೆಂಕಟ್ ರಮಣ ಕಾರಂತ್ ಇವರ ಒಂದು ಸಂಪೂರ್ಣ ಹೆಸರಾಗುತ್ತೆ. ಇದು ಕೂಡ ಕೇಳ್ಬೋದು, ಬಾಬು ಕೋಡಿ ವೆಂಕಟರಮಣ ಕಾರಂತ್ ಅವರು. ಓಕೆನಾ, ಬಾಬು ಕೋಡಿ ವೆಂಕಟರಮಣ ಕಾರಂತ್ ಇವರು ಕ್ರಿಸ್ತಕ 1928ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಮಂಚಿ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಬಾಬು ಕೋಡಿ ನಾರಾಯಣಪ್ಪ, ತಾಯಿ ಲಕ್ಷಮ್ಮ. ಓಕೆ, ಲಕ್ಷ್ಮಣಮ್ಮ. ಬಾಲ್ಯದಲ್ಲಿ ನಾಟಕದ ಬಗೆಗೆ ಬಹಳ ಆಸಕ್ತಿಯಿಂದಾಗಿ ಗುಬ್ಬಿ ನಾಟಕ ಕಂಪನಿಗೆ ಇವರು ಸೇರ್ಕೋತಾರೆ. ರಾಷ್ಟ್ರೀಯ ಒಂದು ಸ್ಪೀಡಾಗಿ ಓದ್ತಿರೋದ್ರಿಂದ ನಾನು ತುಂಬ ಸ್ಪೀಡಾಗಿ ಓದ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನಾವು ಸ್ಲೋ ತೊಗೋತೀನಿ ಸ್ನೇಹಿತರೆ. ನಾಟಕ ಶಾಲೆಯ ಒಂದು ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಈಡಿಪಸ್, ಪಂಜರಶಾಲೆ, ಗೋಕುಲ, ನಿರ್ಗಮನ, ಸತ್ತವರ ನೆರಳು, ಜೋಕುಮಾರ ಸ್ವಾಮಿ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಇವರಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿದೆ. ಕಾಳಿದಾಸ ಸನ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಬಂಗಾಳಿ ನಾಟಕವನ್ನು ಒಂದು ನಿಮಿಷ ಇರಿ. ಓಕೆ, ಬಂಗಾಳಿ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್, ಇದು ಬೇಕಾದರೆ ಪ್ರಶ್ನೆ ಆಗ್ಬೋದು. ಓಕೆನಾ. ಸೊ ಇವರ ಸಂಪೂರ್ಣವಾದ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ ಅಂತ ಹೇಳಿಬಿಟ್ಟು ಇದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಮತ್ತು ಇವರು ಗುಬ್ಬಿ ನಾಟಕ ಕಂಪ್ನಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದರಿಂದ ಇದು ಕೂಡ ಪ್ರಶ್ನೆ ಆಗುತ್ತೆ. ಇವರ ಕೃತಿಗಳು ಈಡಿಪಸ್, ಪಂಜರಶಾಲೆ, ಗೋಕುಲ, ನಿರ್ಗಮನ, ಸತ್ತವರ ನೆರಳು, ಜೋಕುಮಾರ ಸ್ವಾಮಿ ಇಷ್ಟು ನಾಟಕಗಳಿದ್ದಾವೆ. ಇದಾದಮೇಲೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದು, ಕಾಳಿದಾಸ ಸನ್ಮಾನ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು, ಗುಬ್ಬಿ ವೀರಣ್ಣ ಪ್ರಶಸ್ತಿ ಇದೆಲ್ಲ ಪ್ರಶ್ನೆ ಆಗುತ್ತೆ. ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ಆಗಿ ತುಂಬ ಡಿಫ್ರೆಂಟ್ ಆಗಿರೋದಂಗೆ ಅನಿಸೋ ಪ್ರಕಾರ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಂಗಾಳಿ ನಾಟಕವನ್ನು, ಓಕೆನಾ, ರವೀಂದ್ರನಾಥ್ ಟ್ಯಾಗೋರ್ ಅವರ ಬಂಗಾಳಿ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದು ಪ್ರಶ್ನೆ ಆಗುತ್ತೆ ಅಂತ 100% ಆಗ್ತಕ್ಕಂತಹ ಎಲ್ಲ ಚಾನ್ಸಸ್ ಇದೆ. ತುಂಬ ಡಿಫ್ರೆಂಟಾಗಿ ಕ್ವಶನ್ ಪೇಪರ್ ತೆಗೆಯೋರು ಏನಾದರೂ ಇದ್ದರೆ ಇದೇ ಪ್ರಶ್ನೆ ಆಗ್ಬೋದು ಅನ್ಕೋತೀನಿ ನಾನು. ಓಕೆನಾ. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಬಂಗಾಳಿ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡ ಅನುವಾದ ಮಾಡಿದವರು ಯಾರು ಅಂತ. ಸೊ ಬಿ ವಿ ಕಾರಂತ್ ಅವರು. ಬಾಬು ಕೋಡಿ ವೆಂಕಟರಮಣ ಕಾರಂತ್. ಓಕೆ, ಸೊ ಇದು ಇವತ್ತಿನ ತರಗತಿ ಆಗಿತ್ತು ನೋಡಿ. ಈ 5 ಜನದನ್ನು ನಾನು ಏನು ಮಾಡಿದ್ದೀನಿ, ಕವಿ ಪರಿಚಯ ಅಥವಾ ಕೃತಿಕಾರರ ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೀನಿ. ಸೊ ಈ 5 ಜನಗಳ ಬಗ್ಗೆ MCQ ಪ್ರಶ್ನೆ ಥಟ್ ಅಂತ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಓಕೆ, ಸೊ ಇದು ಇವತ್ತಿನ ತರಗತಿ ಆಗಿತ್ತು. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಫಾಸ್ಟಾಗಿ ಓದೋದ್ರಿಂದ ಅಲ್ಲೊಂದು ಸ್ವಲ್ಪ ನಾನು ಓದೋದ್ರಲ್ಲಿ ಪ್ರೊನೌನ್ಸಿಯೇಷನಲ್ಲಿ ಒಂದು ಸ್ವಲ್ಪ ತಪ್ಪುಗಳು ಮಾಡಿದೆ, ನನಗೆ ಅರ್ಥ ಆಯಿತು. ಓಕೆನಾ. ಯಾಕಂದರೆ ನಾನು ಇವಾಗ ಕನ್ನಡ ಮಾಡಬೇಕು, ಅದಾದಮೇಲೆ ಇಂಗ್ಲೀಷ್ LBA, ಸೋಷಿಯಲ್ ಸೈನ್ಸ್ LBA ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಸ್ಪೀಡ್ ಆಗ್ತಿದೆ. ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಅಗೇನ್. ಸೊ ಒಂದು ವಿಷಯ ಹೇಳೋಕ್ಕೆ ಮರೆತುಬಿಟ್ಟೆ. ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗೋದ್ರ ಮೂಲಕ ಇದರ PDF ಪಡ್ಕೋಬೋದು ಸ್ನೇಹಿತರೆ. ನೀವು ಇದರ ಫುಲ್ PDF ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇಡೀ ಒಂದು 6ರಿಂದ 10ನೇ ತರಗತಿಯ ಕವಿ ಮತ್ತು ಕೃತಿಕಾರರ ಪರಿಚಯ ಒಂದೇ PDF ಅಲ್ಲಿ ನಿಮಗೆ ಸಿಗುತ್ತೆ. ಇದರ ಉಪಯೋಗವನ್ನು ಪಡ್ಕೊಂಡ್ರೆ ಬಹುಶಃ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.